ನಮಸ್ಕಾರ ರೈತ ಬಾಂಧವರೇ, ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೀತಾಫಲ ಒಂದು ಹಣ್ಣಿನ ಬೆಳೆ. ಈ ಹಿಂದೆ ಬೆಟ್ಟ ಗುಡ್ಡಗಳಲ್ಲಿ, ಕಾಡುಗಳಲ್ಲಿ ಈ ಹಣ್ಣಿನ ಗಿಡಗಳು ಹೆಚ್ಚಾಗಿ ಕಾಣಸಿಗುತ್ತಿದ್ದವು. ಪ್ರಸ್ತುತ ಇದನ್ನು ಒಂದು ವಾಣಿಜ್ಯ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಅನೋನಾ ಸ್ಕ್ವಾಮೋಸಾ ಇದೊಂದು ಸೀತಾಫಲ ಜಾತಿಯ ಹಣ್ಣು. ಅಮೆರಿಕ ಮೂಲದ ಈ ಸೀತಾಫಲ ಗಿಡವು 4 ರಿಂದ 5 ಮೀಟರ್ ಎತ್ತರ ಬೆಳೆದು ಸದಾ ಹಸಿರಾಗಿರುತ್ತದೆ. ಇದರಲ್ಲಿ ರಾಮಫಲ, ಹನುಮಾನ ಫಲ, ಅಟಿಮೆಯ, ಚೆರಿಮಾಯ ಎಂಬ ವಿವಿಧ ಪ್ರಭೇದಗಳಿವೆ. ಭಾರತದಲ್ಲಿ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ, ಒರಿಸ್ಸಾ, ಅಸ್ಸಾಂ, ತಮಿಳುನಾಡು ಒಣ ಹಾಗೂ ಬಿಸಿಲಿನ ಹವಾಮಾನಕ್ಕೆ ಈ ಬೆಳೆ ಸೂಕ್ತ. ಈ ಹಣ್ಣು ಅಸ್ಕಾರ್ಬಿಕ್ ಆಸಿಡ್, ನಿಕೋಟಿನಿಕ್ ಆಸಿಡ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕಬ್ಬಿಣ, ಕ್ಯಾರೋಟಿನ್, ಥಯಾಮಿನ್, ರೈಬೋಫ್ಲೋವಿನ್, ನಯಾಸಿಸ್, ಪೊಟ್ಯಾಷಿಯಂ ಹೊಂದಿರುತ್ತದೆ. ಇದನ್ನು ತಾಜಾ ಹಣ್ಣಾಗಿ ಬಳಸಬಹುದು ಹಾಗೂ ಸಂಸ್ಕರಿಸಿದ ಕಸ್ಟರ್ಡ್ ಪುಡಿ, ಐಸ್ ಕ್ರೀಂ ಪುಡಿ ಹಾಗೂ ಔಷಧೀಯ ಸಿದ್ಧತೆಗಾಗಿ ಬಳಸಬಹುದು. ಇದರಲ್ಲಿ ಬಾಲುನಗರ, ಅರ್ಕಾ ಸಹನಾ, ಪೊಲೆ ಪುರಂದರ, ವಾಷಿಂಗ್ಟನ್ ಎನ್ಎಂಕೆ ಗೋಲ್ಡ್ ತಳಿಗಳು ಲಭ್ಯವಿರುತ್ತವೆ. ಸಸಿ ನಾಟಿಯಾದ 3 ರಿಂದ 4 ವರ್ಷದಲ್ಲಿ ಹಣ್ಣು ಬಿಡುತ್ತವೆ. ಈ ಬೆಳೆಯ ನಿರ್ವಹಣೆ ಸುಲಭ ಹಾಗೂ ಸಾಧಾರಣ ಜಮೀನಿನಲ್ಲಿಯೂ ಬೆಳೆದು ಅಧಿಕ ಇಳುವರಿ ಪಡೆದು ಉತ್ತಮ ಆದಾಯ ಗಳಿಸಬಹುದಾಗಿದೆ. ಮುಳಬಾಗಿಲು ತಾಲೂಕು ಪದಕಾಷ್ಟಿ ಗ್ರಾಮದ ಪ್ರಗತಿಪರ ಕೃಷಿಕ ರಮೇಶ್ ಗೌಡ ಅವರು ಟೊಮ್ಯಾಟೊ ಕೃಷಿ ಮಾಡುತ್ತಿದ್ದಾರೆ. ಸುಮಾರು 6 ಎಕರೆ ಜಮೀನು ಹೊಂದಿರುವ ಇವರು ವಿವಿಧ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದುಕೊಳ್ಳುತ್ತಿದ್ದು 1 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆ ಬೆಳೆದಿದ್ದಾರೆ. ಟೊಮ್ಯಾಟೊ ಸಸಿ ನಾಟಿಗೂ ಮುನ್ನ ಮಣ್ಣಿಗೆ ಅಗತ್ಯ ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಒದಗಿಸಿದ್ದಾರೆ. ಟೊಮ್ಯಾಟೊ ಸಸಿ ನಾಟಿ ಮಾಡಿರುವ ಇವರು ಗಿಡಗಳಿಗೆ ರೋಗ ಕೀಟಗಳ ಹಾವಳಿ ತಪ್ಪಿಸಲು ಮಲ್ಚಿಂಗ್ ಹಾಕಿದ್ದಾರೆ ಹಾಗೂ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ. ತಜ್ಞರ ಸಲಹೆ ಪಡೆದು ಕಾಲಕಾಲಕ್ಕೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಗುಣಮಟ್ಟದ ಟೊಮ್ಯಾಟೊ ಬೆಳೆ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಸರ್ವೆ ನಂಬರ್ 5ರಲ್ಲಿ 1 ಎಕರೆ ಟೊಮ್ಯಾಟೊ ನಾಟಿ ಮಾಡಿದ್ದೀವಿ. ನಾಟಿ ಮಾಡೋಕ್ಕೆ ಅದಕ್ಕೆ ಮೊದಲಿಂದ ಉಳುಮೆ ಮಾಡ್ಕೊಬೇಕು. ಕೊಟ್ಟಿಗೆ ಗೊಬ್ಬರ ಒಂದು 10 ಲೋಡ್ ಹೊಡಿಬೇಕು. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಹಾಕಬೇಕು, ಗಿಂಡಿ ಅದು ಇದು. ಮತ್ತು ಸಾಲು ಹೊಡೆಯುವಾಗ ಸಾಲಿಂದ ಸಾಲಿಗೆ 4 ಅಡಿ 4.25 ಅಡಿ ಇಡಬೇಕು. ಆಮೇಲೆ ನಾರಿಂದ ಪೇಪರು ಕಸ ಬರ್ದೂರ ಇರೋಕ್ಕೆ ಪೇಪರ್ ಹಾಕ್ತೀವಿ. ಆಮೇಲೆ ಒಂದು ತಿಂಗಳಾದ ಮೇಲೆ ಕಡ್ಡಿಗಳು ನಾಟಿ ಮಾಡ್ತೀವಿ. ಕಡ್ಡಿಗಳು ನಾಟಿ ಮಾಡಿ ಒಂದು 15 ದಿವಸಕ್ಕೆಲ್ಲ ಬಳ್ಳಿ ಕಟ್ತೀವಿ. ಬಳ್ಳಿ ಕಟ್ಟಕ್ಕೆ ಕೂಲಿಯವರಿಗೆ ಹೆಣ್ಣಾಳಿಗೆ 200 ರೂಪಾಯಿ, ಗಂಡಾಳಿಗೆ 400 ರೂಪಾಯಿ ಹಂಗೆ ಕೂಲಿ ಕೊಡ್ತೀವಿ. ಅದು ರೋಗ ಬೇಸಿಗೆ ಕಾಲದಲ್ಲಾದರೆ ಸ್ವಲ್ಪ ಕಡಿಮೆ ಬರುತ್ತೆ. ಮಳೆ ಕಾಲದಲ್ಲಿ ಈ ಅಂಗಮಾರಿ ಅಂತ ಬರುತ್ತೆ. ಅಂಗಮಾರಿಗೆ ನಾವು ಔಷಧಿ ಅದಕ್ಕೆ ಯಾವುದು ಬೇಕೋ ಅದನ್ನು ಕೇಳಿಕೊಂಡು ಸಿಂಪಡಣೆ ಮಾಡ್ಕೊಳ್ತೀವಿ. ಆಮೇಲೆ ಅದು 90 ದಿವಸಕ್ಕೆ ಕಟಾವು ಬರುತ್ತೆ. ನಾವು ಕಟಾವು ಮಾಡಿಕೊಂಡು ಒಡ್ಡಳ್ಳಿ ಅಂತೈತೆ, ಹೆಣ್ಣೊಡ್ಡಳ್ಳಿ ಅಂತ, ಆ ಮಾರ್ಕೆಟ್ಗೆ ಹೋಗ್ತೀವಿ. ಅಲ್ಲಿ ಏನು ರೇಟ್ ಇದ್ದರೆ ಅದನ್ನು ಕರೀತಾರೆ. ನಮಗೆ ಆ್ಯಕ್ಚುಲಿ 250 ರಿಂದ 300 ರೂಪಾಯಿ ಇದ್ದರೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಅದ್ರ ಮೇಲೆ ಹೋದರೆ ಸ್ವಲ್ಪ ಲಾಭನೂ ಬರುತ್ತೆ. 100 ರೂಪಾಯಿ 150 ರೂಪಾಯಿ ಇದ್ದರೆ ಏನು ನಮಗೇನು ಗಿಟ್ಪಟ್ ಆಗೋಲ್ಲ. 1 ಎಕರೆಗೆ ಬಂದು 1,20,000 ಹಂಗೆ ಖರ್ಚಾಗುತ್ತೆ. 1 ಎಕರೆಗೆ ಒಂದು 300-400 ರೂಪಾಯಿ ಇದ್ದರೆ ಒಂದು 2-3 ಲಕ್ಷ ವರ್ಕೌಟ್ ಆಗುತ್ತೆ. ಮೊದಲಿಗೆ ಟೊಮಾಟೊ ನಾಟಿ ಮಾಡಿದ್ರೆ ನಾವು ನೀರು ಹಾಯಿಸುವಂಗೆ ಮಾಡ್ತಾಯಿದ್ವಿ. ಈಗ ಬೋರ್ಗಳಲ್ಲಿ 1500 ಅಡಿ ಹಾಕಿದ್ರೂ ಬೋರ್ಗಳಲ್ಲಿ ಕಡಿಮೆ ನೀರಿದೆ. 1 ಇಂಚು 1.5 ಇಂಚು ನೀರು ಬರುತ್ತೆ. ಆದ್ದರಿಂದ ನಾವೆಲ್ಲ ಡ್ರಿಪ್ ಸಿಸ್ಟಮ್ ಮಾಡಿಕೊಂಡು ಅದಕ್ಕೆ ಹನಿ ನೀರಾವರಿ ಅಂತ ಡ್ರಿಪ್ ಸಿಸ್ಟಮ್ ಮಾಡಿಕೊಂಡು 3 ದಿವಸಕ್ಕೊಂದು ಸಲ ನೀರು ಬಿಟ್ಕೊಳ್ತೀವಿ. ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಬೇರೆ ಬೆಳೆಗಳನ್ನು ಮಾಡ್ಕೋಬೋದು. ಈ ಗಳು ನಾಟಿ ಮಾಡಿದ ಮೇಲೆ 15 ದಿವಸಕ್ಕೆ ವಾರಕ್ಕೆ ಒಂದು ಸಲ ಬಳ್ಳಿ ಕಟ್ಟಬೇಕು. ಬಳ್ಳಿ ಕಟ್ಟೋವಾಗ ಕೂಲಿ ಆಳುಗಳು ಬೇಕು. ಹೆಂಗಸಿಗೆ 300 ರೂಪಾಯಿ, ಗಂಡಸಿಗೆ ಬಂದು ನಾನು 500 ರೂಪಾಯಿ ಕೊಡಬೇಕಾಗುತ್ತೆ. ಆಮೇಲೆ ಕಸ ಹೊರೆಯೋಕ್ಕೆ ಕೂಲಿನೂ ಬೇಕು. ಅದರಿಂದ ಪೇಪರ್ ಹಾಕ್ಕೊಂಡಿದ್ದೀವಿ. ಪೇಪರ್ ಹಾಕಿದ ಮೇಲೆ ಅಷ್ಟು ಕಸ ಕಡಿಮೆ ಆಗುತ್ತೆ.
ಈ ರೋಗ ಬಂದಾಗ ಔಷಧಿಗಳು ಸಿಂಪಡಣೆ ಮಾಡಬೇಕಂದ್ರೆ ತಣುವತ್ನಲ್ಲಿ ಬಿಸಿಲಿಲ್ಲದೆ ಇರೋ ಟೈಮಲ್ಲಿ ಸಿಂಪಡಣೆ ಮಾಡಿಕೊಂಡ್ರೆ ಹುಳುವೂ ಹೋಗುತ್ತೆ, ರೋಗನೂ ಕಂಟ್ರೋಲ್ ಆಗುತ್ತೆ, ನಮಗೆ ಅನುಕೂಲನೂ ಆಗುತ್ತೆ. ಕಡ್ಡಿಗಳು ಗಡುಗಳು ನಾಟಿ ತಗೊಂಬರ್ಬೇಕು. ಒಂದು ಕಡ್ಡಿ ಬಂದು 20 ರೂಪಾಯಿ ಹಂಗೆ ಸ್ಪಾಟಲ್ಲೇ ನಮಗೆ ಬೀಳುತ್ತೆ. ಇಲ್ಲಿ ತಂದು ಅದನ್ನು ಎಲ್ಲ ಹಾಕೋ ಅಷ್ಟೊತ್ತಿಗೆ 25ರಿಂದ 30 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಪೋಷಕಾಂಶಗಳು ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಪೊಟ್ಯಾಶು, DAP ಇಂಥದ್ದು ನಾವು ಬಿಟ್ಕೊಬೇಕು. ಆಮೇಲೆ 20 ದಿವಸ ನಾಟಿ ಮಾಡಿದ 20 ದಿವಸದ ಮೇಲೆ 20 ದಿವಸ ತಿಂಗಳಾದ ಮೇಲೆ ಡ್ರಿಪ್ ಗೊಬ್ಬರ ಅಂತ ಬರುತ್ತೆ, 19, 10, 26 ಅಂತ ಬರುತ್ತೆ. ಅದೆಲ್ಲ ವಾರಕ್ಕೊಂದ್ಸಲ 10 kg 5 kg ಎಕರೆಗೆ ಬಿಟ್ಕೊಳ್ಬೇಕಾಗುತ್ತೆ. ಈಗ ನಾವು 1.25 ಎಕರೆಯಲ್ಲಿ ನಾಟಿ ಮಾಡಿದ್ದೀವಿ. 7,000 ಸಸಿ ನಾಟಿ ಮಾಡಿದ್ದೀವಿ. 1 ಲಕ್ಷ 1.25 ಲಕ್ಷ ಖರ್ಚು ಬರುತ್ತೆ. ಇದು ಬಂದು ರೆಡ್ ಸೀಸನ್ ಅಂತ, ಟೊಮೊಟೊ ರೆಡ್ ಸೀಸನ್ ಅಂತ. ಬೆಳೆ ಮಾಡಿದ್ರೆ ಒಂದು 5 ಅಡಿ ಬೆಳೆಯುತ್ತೆ, 5-6 ಅಡಿ ಬೆಳೆಯುತ್ತೆ, ಒಳ್ಳೆ ಫಸಲೂ ಕೊಡುತ್ತೆ. ನಾವು ವ್ಯವಸಾಯ ಮಾಡ್ದಂಗೆ ಇರುತ್ತೆ. ಅದನ್ನು ಟೈಮು ನೀರು ಬಿಟ್ಕೋಬೇಕು, ಗೊಬ್ಬರನೂ ಕೊಡಬೇಕು, ಔಷಧಿನೂ ಹೊಡಿಬೇಕು. ಬಳ್ಳಿನೂ ಇಂಪಾರ್ಟೆಂಟ್. ಈ ಬಳ್ಳಿ ಕಟ್ಟಬೇಕು. ಬಳ್ಳಿ ಕಟ್ಟಿಲ್ಲ ಅಂದರೆ ಕೌಲುಗಳೆಲ್ಲ ಒಡೆದೋದ್ರೆ ಅವಾಗ ನಮಗೊಂದು ನಷ್ಟ ಆಗುತ್ತೆ. ಇಷ್ಟೊಂದು ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ರೈತರಿಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ವಿಪುಲವಾದ ಅವಕಾಶಗಳಿವೆ. ಅದರಲ್ಲೂ ಪುಷ್ಪ ಕೃಷಿಯು ದೈನಂದಿನ ಆದಾಯ ತಂದುಕೊಡುವ ಬೆಳೆಯಾಗಿದೆ. ಇದಕ್ಕೆ ಪೂರಕವಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಅಡಿಯಲ್ಲಿ ಅಂತಿಮ ವರ್ಷದ ಕೃಷಿ ಪದವಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆಗಾಗಿ HOT ಅಂದರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳು ಆಧುನಿಕ ಪದ್ಧತಿಯಲ್ಲಿ ಪುಷ್ಪ ಕೃಷಿ ಮಾಡುವ ಕುರಿತು ಪ್ರಾಯೋಗಿಕವಾಗಿ ಅನುಭವ ಪಡೆಯಲು ಚೆಂಡು ಹೂವನ್ನು ಬೆಳೆಸಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ MG ಪಾಟೀಲ್ ಅವರು ಕಾರ್ಯಕ್ರಮದ ಉದ್ದೇಶ ತಿಳಿಸುತ್ತಾ, ವಿದ್ಯಾರ್ಥಿಗಳೇ ಸಸಿ ಮಡಿಗಳಲ್ಲಿ ಸಸಿ ತಯಾರಿ ಮಾಡಿಕೊಂಡು ಮುಖ್ಯ ಭೂಮಿಗೆ ನಾಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೀಜದಿಂದ ಬೀಜದವರೆಗೆ ಪರಿಕಲ್ಪನೆಯಲ್ಲಿ ಅನುಭವ ಪಡೆಯಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಗಳಿಕೆಯೂ ಆಗುತ್ತದೆ ಎಂದರು. ಈಗಾಗಲೇ ಅವರು 1 ಸೆಮಿಸ್ಟರ್ ರಾವೆಯನ್ನು ಮುಗಿಸಿದ್ದಾರೆ. ಹಳ್ಳಿಯ ರೈತರ ಜೊತೆ ಒಡನಾಟದಲ್ಲಿದ್ದು ಅವರು ದಿನನಿತ್ಯದ ಕೆಲಸದಲ್ಲಿ ಅವರು ಭಾಗಿಯಾಗಿ ಅವರಿಗೆ ಹೇಗೆ ಬೆಳೀತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಮತ್ತು ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ತಿಳಿದಷ್ಟು ಅವರಿಗೆ ಹೇಳೋದು, ಅವರಿಂದ ಇವರು ಕಲಿಯೋದು. ಇದು ಒಂದು ಈಗ ಆಲ್ರೆಡಿ 1 ಸೆಮಿಸ್ಟರ್ ಮುಗಿಸಿದ್ದಾರೆ. ಮುಗಿಸಿದ ನಂತರ ಈಗ ಅವರು ಕೊನೆಯ ಒಂದು ಸೆಮಿಸ್ಟರಲ್ಲಿ ಈ ಒಂದು ELPಯನ್ನು ತಗೊಂಡಿದ್ದಾರೆ. ಈಗೆಲ್ಲ ನಮ್ಮಲ್ಲಿ ಇಲ್ಲಿ ಒಟ್ಟು 6 ELPಗಳು ಮಾಡ್ಯೂಲ್ಸ್ಗಳಿದ್ದಾವೆ. ಪ್ರತಿಯೊಬ್ಬೊಬ್ಬರು 2 ಮಾಡ್ಯೂಲ್ಸ್ಗಳನ್ನು ಅವರು ಹೋಗಬೇಕಾಗ್ತದೆ. ಹೀಗಾಗಿ ಇವರು ತೋಟಗಾರಿಕೆಯ ಒಂದು ಮಾಡ್ಯೂಲನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ 2 ಇದಾವೆ. ಒಂದು ಕಮರ್ಷಿಯಲ್ ಅಥವಾ ವಾಣಿಜ್ಯ ತೋಟಗಾರಿಕೆ, ಇನ್ನೊಂದು ಹೂವು ಮತ್ತು ಒಂದು ಉದ್ಯಾನವನ್ನು ಮಾಡುವಂಥ ಇನ್ನೊಂದು ಮಾಡ್ಯೂಲ್. 2 ಮಾಡ್ಯೂಲನ್ನು ಇವರು 10 ಕ್ರೆಡಿಟ್ಸ್ ಇರ್ತವೆ. ಇವು 2 ಮಾಡ್ಯೂಲನ್ನು ಇವರು ತಗೊಳ್ಬೇಕಾಗ್ತದೆ. ಈ ಒಂದು ಮಾಡ್ಯೂಲ್ನಲ್ಲಿ ಅವರು ಈಗ ಮತ್ತು ಇಲ್ಲಿ ಚೆಂಡು ಹೂವು ಬೆಳೆದಿದ್ದಾರೆ, ಮತ್ತು ತರಕಾರಿ ಬೆಳೆದಿದ್ದಾರೆ. ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅವರೇ ಸ್ವಂತ ಬೀಜವನ್ನು ಹಾಕಿ ಮಡಿಗಳನ್ನು ಮಾಡಿ, ಮಡಿಗಳಲ್ಲಿ ಸಸಿಗಳನ್ನು ತಯಾರು ಮಾಡಿ, ಆನಂತರ ಅದನ್ನು ನಾಟಿಯನ್ನು ಮಾಡಿ ಪೂರ್ತಿ ಹಾರ್ವೆಸ್ಟ್ ಆಗುವವರೆಗೂ ಕೂಡ ಅವರು ಇಲ್ಲಿ ಇದ್ದು ಮತ್ತು ಮಾರ್ಕೆಟಿಂಗ್ ಕೂಡ ಅದನ್ನು ಮಾಡಬೇಕಾಗಿದೆ. ಈ ರೀತಿ ಒಂದು ಸೀಡ್ ಟು ಸೀಡ್ ಅಂತೇನು ಹೇಳ್ತೀವಿ, ಆ ಒಂದು ಪೂರ್ತಿ ಪರಿಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾದಂತಹ ಒಂದು ಪರಿಜ್ಞಾನ ಅವರು ಪಡ್ಕೊಳ್ಬೇಕು.
ಪುಷ್ಪ ಕೃಷಿಯು ಲಾಭದಾಯಕ ಎನ್ನುವ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕಪಿಲ್ ಪಾಟೀಲ್ ಅವರು ವಿದ್ಯಾರ್ಥಿಗಳು ಮಾಡಿರುವ ಚೆಂಡು ಹೂವಿನ ಬೇಸಾಯ, ತಳಿಗಳು, ಕೈಗೊಂಡಿರುವ ಸುಧಾರಿತ ಬೇಸಾಯ ಕ್ರಮಗಳು, ಪೋಷಕಾಂಶಗಳ ನಿರ್ವಹಣೆ, ಸಸ್ಯ ಸಂರಕ್ಷಣೆಯ ಕುರಿತು ತಿಳಿಸಿದರು. ಚೆಂಡು ಹೂ ಬೇಸಾಯ ನೋಡ್ತಾ ಇದ್ದೀವಿ. ನಾವಿದು ಪ್ರಾಯೋಗಿಕ ಕೃಷಿ ಕಲಿಕೆ ಕಾರ್ಯಕ್ರಮ ಮಾಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ವರ್ಷ ಹಮ್ಮಿಕೊಂಡಿದ್ದೇವೆ. 2021-22ನೇ ಸಾಲಿನಲ್ಲಿ ಅಂತಿಮ ವರ್ಷದ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನಾವು ಇದು ಬೀಜದಿಂದ ಮಾರುಕಟ್ಟೆವರೆಗೆ ಅವರಿಗೆ ಯಾವ ರೀತಿ ನಾವು ತಾಂತ್ರಿಕತೆಯನ್ನು ಅಳವಡಿಸ್ಕೋಬೇಕು, ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಮತ್ತು ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಅವರು ತಿಳ್ಕೋಬೇಕಂತ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಮಾರ್ಗದರ್ಶಕರಾದ ಇಲ್ಲಿ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಮ್ಮ ವಿದ್ಯಾಧಿಕಾರಿಗಳು ಡಾಕ್ಟರ್ ಸತ್ಯನಾರಾಯಣ ರಾವ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಅಶೋಕ್ ಹುಗಾರ್ ಸರ್ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಾವು ವ್ಯವಸ್ಥಾಪಕರಾಗಿ ನಾನು ಡಾಕ್ಟರ್ ಶೇಖರಗೌಡ ಪಾಟೀಲ್ ಸರನ್ನು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದರಲ್ಲಿ ಸುಮಾರು 36 ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮ ಅಡಿಯಲ್ಲಿ ನಾವು ತೊಗೊಂಡಿದ್ದೀವಿ. ಸುಮಾರು ಇಲ್ಲಿ ತಾವು ನೋಡಬಹುದು, ಇದು ಒಂದು 120 ದಿನ ಅವಧಿಯ ಬೆಳೆ. ನಾವಿದು ಒಂದು ಸಂಕರಣ ತಳಿಯನ್ನು ನಾವು ಬೆಳೆಸಿದ್ದೀವಿ. ನಾಟಿ ಮಾಡಿ ಸುಮಾರು ಇದು 48ನೇ ದಿವಸ ಹೇಳ್ಬೋದು ನಾವು ಇದನ್ನು. ಇದು ಒಂದು ಸಂಕರಣ ತಳಿ ಇರೋದ್ರಿಂದ ಒಳ್ಳೆ ಇಳುವರಿ ನಾವು ಇದರಲ್ಲಿ ನಿರೀಕ್ಷೆ ಮಾಡಬಹುದು. ನಾವು ಇದನ್ನು ನಾಟಿ ಮಾಡಿದ್ದು 40ನೇ ದಿವಸಿಗೆ ಮೊದಲನೇ ಕೊಯ್ಲು ಮಾಡಿದ್ದೀವಿ. ಸರಿ ಸುಮಾರು ನಾವು 1.5 2 kg ಪ್ರತಿ ಗಿಡದಿಂದ ಇಳುವರಿ ನಿರೀಕ್ಷಿಸಬಹುದು. ಮಾರುಕಟ್ಟೆ ದರ ಇಂದು ನಾವು ಸಾಕಷ್ಟು ಬೇಡಿಕೆ ಇದೆ. ಸರಿ ಸುಮಾರು 40 ರೂಪಾಯಿ kg ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ. ಪ್ರಾಯೋಗಿಕವಾಗಿ ಯಾವ ರೀತಿ ನಾವು ಪುಷ್ಪ ಕೃಷಿ ಮಾಡಬಹುದು. ಕೃಷಿ ಪದವಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಿಂದ ಕೌಶಲ್ಯಾಭಿವೃದ್ಧಿಯಾಗುತ್ತದೆ, ಸ್ವ ಉದ್ಯೋಗಕ್ಕೆ ದಾರಿಯಾಗುತ್ತದೆ. ಇದರಿಂದ ಉದ್ಯೋಗ ಸೃಷ್ಟಿಯೂ ಆಗುತ್ತದೆ. ಅಲ್ಲದೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಉದ್ದೇಶವನ್ನು ಈ ಕಾರ್ಯಕ್ರಮ ಹೊಂದಿದೆ ಎನ್ನುತ್ತಾರೆ ಸಹಾಯಕ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಸತ್ಯನಾರಾಯಣ ಅವರು. ಇನ್ನು ಈ ಕೋರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಆಲ್ಮೋಸ್ಟ್ ಒಂದು ಸೆಮಿಸ್ಟರ್ ಅಂದ್ರೆ 20 ವಾರಗಳ ಕೋರ್ಸ್ ಇರ್ತದೆ. ಇಲ್ಲಿ ಹುಡುಗರು ಸಮಗ್ರ ರೀತಿಯಿಂದ ಕಲಿತಾರೆ. ಹೇಗೆ ಅಂತಂದ್ರೆ ಮೊದಲಿಗೆ ಒಂದು 2 ವಾರ 20 ವಾರದಲ್ಲಿ 2 ವಾರ ಏನಂತಂದ್ರೆ ಅವರು ಇಂಟ್ರಡಕ್ಷನ್ ಆಗಲಿ ಅಥವಾ ಈ ರೀತಿಯಾಗಿ ಈ ಕಾರ್ಯಕ್ರಮನ ಬಿಸ್ನೆಸ್ ಮೇಡ್ನಾಗ ಹೋಗ್ತಾ ಇದ್ದೀವಿ ನಾವು. ಬಿಸ್ನೆಸ್ ಮಾಡೋಂಥದ್ದು ಬಿಸ್ನೆಸ್ ರೀತಿಯಿಂದ ನೋಡಿದಾಗ ಏನಪ್ಪ ಅಂತಂದ್ರೆ ಯಾವ ರೀತಿಯಾಗಿ ಮಾಡ್ಬೋದು, ಯಾವ ರೀತಿಯಾಗಿಲ್ಲ ಅನ್ನೋದನ್ನು ಮೊದಲು ಒಂದು 2 ವಾರದಲ್ಲಿ ಪ್ಲಾನ್ ಮಾಡ್ತಾರೆ, ಕಲ್ಕೊಂತಾರೆ. ತದನಂತರ ಮುಂದಿನ ಒಂದು ವಾರದಲ್ಲಿ ಏನಂತಂದ್ರೆ ಟ್ರೈನಿಂಗ್, ಈ ಒಂದು ಸಬ್ಜೆಕ್ಟ್ ಬಗ್ಗೆ ಏನು ಆಯ್ಕೆ ಮಾಡ್ಕೊಂಡಿರ್ತಾರೋ ಅದ್ರ ಬಗ್ಗೆ ಅಂತ ಸಾಕಷ್ಟು ರೀತಿಯಿಂದ ಟ್ರೈನಿಂಗ್ ತಗೊಂಡು ಮುಂದೆ ಪ್ರೊಡಕ್ಷನ್ ಪ್ಲಾನ್ ಅಂತ ಏನಿರ್ತದೆ, ಪ್ರೊಡಕ್ಷನ್ ಪ್ಲಾನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸುಮಾರು ಒಂದು 12ರಿಂದ 13 ವಾರ ತಾವು ಆ ಹುಡುಗರು ಏನಂತಂದ್ರೆ ಆಯ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲಿ ಪುಷ್ಪ ಕೃಷಿ ಮತ್ತು ಇದಾಗಲಿ ಹಾರ್ಟಿಕಲ್ಚರ್ ವಿಷಯಗಳು, ತರಕಾರಿ ಬೆಳೆದಾಗಲಿ ಈ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ 12ರಿಂದ 13 ವಾರಗಳು ಇದರಲ್ಲಿ ಸಂಪೂರ್ಣವಾಗಿ ಅವರು ವೈಜ್ಞಾನಿಕವಾಗಿ ಕಲ್ಟಿವೇಷನ್ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಮಾಡೋದ್ರ ನಂತರ ನೆಕ್ಸ್ಟ್ 2ರಿಂದ 3 ವಾರ ಏನಂತಂದ್ರೆ ರಿಪೋರ್ಟ್ಸ್ ಅಂತ ಇರುತ್ತೆ. ಮಾರ್ಕೆಟ್ ಇಲ್ಲಿ ಏನಿದೆ ಅಂತಂದ್ರೆ ಸಮಗ್ರ ರೀತಿಯಿಂದ ಮೊದಲಿಗೆ ಬೀಜ ಬಿತ್ತೋದ್ರಿಂದ ಹಿಡಿದು ಮಾರ್ಕೆಟ್ ಮಾಡೋವರೆಗೂ ಮತ್ತು ಎಷ್ಟು ಲಾಭ ಬಂತು, ಎಷ್ಟು ಪ್ರಾಫಿಟ್ ಬಂತು, ಎಷ್ಟು ಖರ್ಚಾಯಿತು ಎಲ್ಲ ಏನಪ್ಪ ಅಂತಂದ್ರೆ ಹುಡುಗರೇ ಮಾಡ್ಕೊಳ್ತಾರೆ. ಲಾಸ್ಟಿಗೆ ಏನಂತಂದ್ರೆ ಬಂದಂಥ ಒಂದು ಪ್ರಾಫಿಟ್ ಏನಿದೆ ಒಂದು 3/4 ಭಾಗ 75% ಪ್ರಾಫಿಟ್ ಏನಪ್ಪ ಹುಡುಗರಿಗೆ ಹೋಗುತ್ತೆ. 25% ಏನಪ್ಪ ಯಾವ ನಾವು ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಮಾಡುತ್ತೆ ಆ ಆರ್ಗನೈಸೇಷನ್ಗೆ ಬರುತ್ತೆ. ಇದರ ಓವರಾಲ್ ಉದ್ದೇಶ ಏನಂತಂದ್ರೆ ಹುಡುಗರಲ್ಲಿ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದು. ಪುಷ್ಪ ಕೃಷಿ ಮಾಡುತ್ತಿರುವ ಅಂತಿಮ ಕೃಷಿ ಪದವಿಯ ವಿದ್ಯಾರ್ಥಿಗಳಾದ ಸಾಗರ ಮತ್ತು ವಿದ್ಯಾಶ್ರೀ ಅವರು ಡ್ಯಾನ್ಸ್ ಆನ್ ಟ್ರೈನಿಂಗ್ ಕಾರ್ಯಕ್ರಮದಡಿಯಲ್ಲಿ ಚೆಂಡು ಹೂವನ್ನು ಬೆಳೆಸಿರುವ ಕುರಿತು ಅನುಭವವನ್ನು ಹಂಚಿಕೊಂಡರು. ಇದು ಬಂದ್ಬಿಟ್ಟು ನಾವು ಚೆಂಡು ಹೂವು, ಇದು ಒಂದು ಹೈಬ್ರಿಡ್ ಯೆಲ್ಲೋ ಸುನಿಲ್ ಅಂತ ನಾವು ಒಂದು ಬಿದರ್ನ ಒಂದು ನರ್ಸರಿನಿಂದ ನಾವು ಪಡೆದುಕೊಂಡಿದ್ದೆವು. ಇದು ಪ್ರತಿ ಒಂದು ಸೀಡ್ಲಿಂಗಿಗೆ 3 ರೂಪಾಯಿ ಅಂತೆ ನಾವು ಪಡೆದುಕೊಂಡಿದ್ದೆವು. ಇದರ ಅಂತರವೇನೆಂದರೆ ಸಾಲದಿಂದ ಸಾಲಕ್ಕೆ 2 ಫೀಟು ಹಾಗೂ ಗಿಡದಿಂದ ಗಿಡಕ್ಕೆ 1.5 ಫೀಟನ್ನಂತೆ ನಾವು ನಾಟಿ ಮಾಡಿದ್ದೆವು. ಆದರೆ ಇದರ ನಾವು ಇಳುವರಿ ನಾವು ಎಷ್ಟು ತೆಗಿತೇವೆ ಅಂದರೆ ಪ್ರತಿಯೊಂದು ಗಿಡಕ್ಕೆ 1.5ರಿಂದ 2 kg ಅಂತೆ ನಾವು ಇಳುವರಿಯನ್ನು ಪಡೆದುಕೊಳ್ಳುತ್ತೇವೆ. ಹಾಗೆಯೇ ಸಹ ಇದನ್ನು ನಾಟಿ ಮಾಡಿ 48 ದಿನಗಳಾಯಿತು. 1ನೇ ಕೊಯ್ಲನ್ನು ನಾವು 1 ವಾರಗಳ ಮುಂಚೆ ನಾವು ಮಾಡಿದ್ದೆವು. ಈಗ 2ನೇ ಕೊಯ್ಲಿಗೆ ಅದು ಸಿದ್ಧತೆ ಆಗಿದೆ. ಹಾಗೆಯೇ ಮಾರುಕಟ್ಟೆಯೂ ಸಹ ಸಿದ್ಧತೆ ಆಗಿದೆ. 35ರಿಂದ 40 ರೂಪಾಯಿ ಪರ್ kgಗೆ ನಾವು ಮಾರುಕಟ್ಟೆಯಲ್ಲಿ ನಾವು ನಿನ್ನೆ ಕೇಳಿಕೊಂಡು ಬಂದೆವು. ಅದೇ ರೀತಿ ನಾವು ಇದನ್ನು
ಕೊಯ್ಲು ಮಾಡಿ ಒಂದು ಕೆ ಜಿ 5 ಕೆ ಜಿ 10 ಕೆ ಜಿ ಅಂತೆ ಪ್ಯಾಕೆಟ್ಗಳನ್ನು ಮಾಡಿ ನಾವು ಮಾರುಕಟ್ಟೆಯಲ್ಲಿ ಸಾಗಾಣಿಕೆ ಮಾಡಬೇಕೆಂಬ ಚಿಂತೆಯಲ್ಲಿ ಇದ್ದೇವೆ ಸರ್. ಇದು ಒಂದು ಸಾಲಿನಲ್ಲಿ 100 ಗಿಡಗಳಿದ್ದಾವೆ ಸರ್, 27 ಸಾಲುಗಳಿದೆ. ಸೊ 2700 ಗಿಡಗಳಿದೆ ಸರ್. 8 ಗುಂಟೆ ಜಾಗದಲ್ಲಿ 2700 ಗಿಡಗಳನ್ನು ನಾವು ಹಚ್ಚಿದ್ದೇವೆ ಸರ್. ಪ್ರತಿಯೊಂದು ಗಿಡಕ್ಕೆ 1 ಕೆ ಜಿ ಅಂತೆ ನಾವು ಈ ಸದ್ಯದ ಮಟ್ಟಿನ ನಾವು ಇಳುವರಿಯನ್ನು ಹಿಡಿದುಕೊಂಡರು ಸರ್. 2700 ಇಂಟು 1 ಕೆ ಜಿ ಅಂತೆ ನಾವು ಬರುತ್ತೆ ಸರ್. ಅದರಂತೆ ನಾವು ಪ್ರತಿ ಕೆ ಜಿಗೆ 35ರಿಂದ 40 ರೂಪಾಯಿಯನ್ನು ನಾವು ಮಾರುಕಟ್ಟೆಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಸರ್. ತದನಂತರ ಇದಕ್ಕೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದರೆ ಇದಕ್ಕೆ ನಾವು ನಾಟಿ ಮಾಡಿದ ಖರ್ಚು, ಗೊಬ್ಬರದ ಖರ್ಚು ಹಾಗೂ ಅನೇಕ ಅತ್ಯಧಿಕ ಖರ್ಚುಗಳನ್ನು ನಾವು ತೆಗೆದುಕೊಂಡು ಬಂದ ಲಾಭದಲ್ಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ 25% ಅಷ್ಟು ಕೊಟ್ಟು 75% ನಮಗೆ ನಾವು ಇಟ್ಕೋತೀವಿ ಸರ್. ಸೊ ಇದು ಆ್ಯಕ್ಚುಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತಾರೆ ಸರ್. ಆ್ಯಂಡ್ ಲರ್ನಿಂಗ್ ವಿತ್ ಅರ್ನಿಂಗ್ ಅಂತ ಇದೆ ಸರ್. ಅಂದರೆ ಕಲಿಕೆ ಕೂಡ ಗಳಿಕೆ ಅಂತೆ ನಾವು ಇದನ್ನು ಮಾಡಿದ್ದೇವೆ ಸರ್. ಸರ್ ಇದು ಆ್ಯಕ್ಚುಲಿ ಚೆಂಡು ಹೂವು ಎಲ್ಲ ಋತುವಿನಲ್ಲಿ ನಾವು ಬೆಳೆಬೋದು, ಆದರೆ ಈ ಬೇಸಿಗೆ ಕಾಲದಲ್ಲಿ ಸರ್ ಅಲ್ಪಾವಧಿಯಲ್ಲಿಯೂ ಸಹ ನಾವು ಬೆಳೆಯಬೋದು ಸರ್. ಸೊ ನಮ್ಮ ಕೋರ್ಸ್ ಇರುವುದು ಸರ್ 4 ತಿಂಗಳ ಇರುವ ಸಲುವಾಗಿ ಸರ್ ಅಲ್ಪಾವಧಿಯಲ್ಲಿ ಬರುವಂಥ ನಾವು ಒಂದು ಕ್ರಾಪನ್ನು ಹುಡುಕಿದಾಗ ನಮಗೆ ಇದು ಸಿಕ್ತು ಸರ್. ಇದು ನಾವು ಯಾಕೆ ಮಾರಿಗೋಲ್ಡ್ ಅಂದರೆ ಚೆಂಡು ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ನಮ್ಮ ಈ ಕೋರ್ಸು ಕೇವಲ 4 ತಿಂಗಳಾಗಿರೋದ್ರಿಂದ 120 ದಿನಗಳಲ್ಲಿ ಈ ಒಂದು ಬೆಳೆಯು ಅಧಿಕವಾಗಿ ಇಳುವರಿಯನ್ನು ತಂದುಕೊಡುತ್ತದೆ. ಅದಕ್ಕಾಗಿ ನಾವು ಈ ಬೆಳೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಪ್ರಥಮವಾಗಿ ಫ್ಲೋಯಿಂಗಿಂದ ಹಿಡಿದು ಅರ್ಥಿಂಗ್ ಅಪ್ ಅನ್ನೋವರೆಗೂ ಮಾಡಿದ್ದೇವೆ. ಬೆಳೆಯನ್ನು ಬೆಳೆಯುವಾಗ ಪ್ರತಿಯೊಂದು ಟ್ರಾನ್ಸ್ಪ್ಲಾಂಟಿಂಗನ್ನು ಒಂದು ಅಂತರದಲ್ಲಿ ಟ್ರಾನ್ಸ್ಪ್ಲಾಂಟಿಂಗನ್ನು ಮಾಡಿ ಅದನ್ನು ಯಾವುದೇ ರೀತಿಯಾಗಿ ಕಾಂಪಿಟೇಷನ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಯಾವುದೇ ರೀತಿಯ ಒಂದು ನ್ಯೂಟ್ರಿಯೆಂಟ್ಸಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದೆಂದು ಅಂತರದಲ್ಲಿ ಬೆಳೆದಿದ್ದೇವೆ. ಒಂದು ಲೈನು 2.5 ಅಡಿ ಮತ್ತು ಒಂದು ಲೈನಿಂದ ಇನ್ನೊಂದರಿಗೆ 1.5 ಅಡಿಯನ್ನು ನಾವು ಬೆಳೆಯನ್ನು ಇಲ್ಲಿ ಬೆಳೆದಿದ್ದೇವೆ ಸರ್. ಇದನ್ನು ವರ್ಷವಿಡೀ ಬೆಳಿಬೋದು. ಬೇರೆ ಬೇರೆ ಕ್ರಾಪ್ನ ಮಾಡಿದರೆ ಫಲವತ್ತತೆಯನ್ನು ಹೆಚ್ಚಿಸಂತಾಗುತ್ತದೆ. ಬಟ್ ಮಾರ್ಕೆಟಲ್ಲಿ ನಾವು ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನಾವು ಇದನ್ನು 3 ವರ್ಷಗಳಲ್ಲಿ ಅಂದರೆ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ ಕಾಲದಲ್ಲಿ ಇದನ್ನು ನಾವು ಬೆಳೆಯಬಹುದು. ಒಟ್ಟಾರೆಯಾಗಿ ಪ್ರಸಕ್ತ ಸನ್ನಿವೇಶದಲ್ಲಿ ಕೃಷಿ ಪದವಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಕೃಷಿಯಲ್ಲಿ ಉದ್ಯಮಶೀಲತೆಯ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ವ್ಯಾಸಂಗದ ನಂತರ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಕೃಷಿ ಭೂಮಿಯನ್ನು ವಿಸ್ತರಿಸಿಕೊಂಡು ರೈತ ಸಮುದಾಯಕ್ಕೆ ಮಾದರಿಯಾಗಬೇಕಿದೆ. ತೆಂಗು ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆ. ತೆಂಗಿನ ಎಲ್ಲ ಉತ್ಪನ್ನಗಳು ಕೂಡ ಉಪಯೋಗಕ್ಕೆ ಬರುವುದರಿಂದ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯಲಾಗುವುದು. ರಾಮನಗರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿಯ ಸಹಯೋಗದಲ್ಲಿ ತೆಂಗಿನ ಬೇಸಾಯ ತಾಂತ್ರಿಕತೆಗಳು ಮತ್ತು ಮರ ಹತ್ತುವ ಕೌಶಲ್ಯದ ಕುರಿತು ತರಬೇತಿಯನ್ನು ಆಯೋಜಿಸಲಾಗಿದೆ. ಈ ತರಬೇತಿಯ ಉದ್ದೇಶದ ಕುರಿತು ತೋಟಗಾರಿಕಾ ವಿಜ್ಞಾನಿಗಳಾದ ಡಾ. ವಿಕಾಸ್ ಅವರು ತಿಳಿಸಲಿದ್ದಾರೆ. ಪ್ರಮುಖವಾಗಿ ತೆಂಗಿನ ಮರ ಹತ್ತುವ ಸ್ನೇಹಿತರು, ಇದು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿ. ಈ ತರಬೇತಿಯನ್ನು ನಾವು ಕೇಂದ್ರದ ಪ್ರಾದೇಶಿಕ ಕಚೇರಿ ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರಿನಿಂದ ಪ್ರಾಯೋಜನೆಗೊಂಡು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿ ಸಹಭಾಗಿತ್ವದಲ್ಲಿ ತೆಂಗಿನ ಮರ ಹತ್ತುವಂಥ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ವರ್ಷಕ್ಕೆ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಪ್ರಮುಖವಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂತಂದರೆ ನಿರುದ್ಯೋಗ ಯುವಕರಿಗೆ, ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ನಾವು ಮುಂದಿನ ತಿಂಗಳು ಕೂಡ 2 ತರಬೇತಿಯನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಈ ತರಬೇತಿಗೆ ಆಯೋಜನೆಗೆ ನಾವು 18 ವರ್ಷ ಮೇಲ್ಪಟ್ಟ ನಿರುದ್ಯೋಗ ಯುವಕರನ್ನು ಹಾಗೂ 50 ವರ್ಷ ಒಳಪಟ್ಟ ಆಗಿರ್ಬೋದು ಅಥವಾ ಯುವತಿಯರನ್ನು ಈ ಕಾರ್ಯಕ್ರಮಕ್ಕೆ ನಾವು ಅಭ್ಯರ್ಥಿಗಳಾಗಿ ಆಯ್ಕೆ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮನಗರ ಜಿಲ್ಲೆಯು ರೇಷ್ಮೆ ನಾಡು ರಾಮನಗರ ಜಿಲ್ಲೆ ಅಂತ ಪ್ರಮುಖವಾಗಿ ನಾವು ಕರಿತೀವಿ. ಆದರೂ ಕೂಡ ಪ್ರಮುಖವಾಗಿ ಇಲ್ಲಿ ಇನ್ನು ತೋಟಗಾರಿಕಾ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತೆಂಗು, ಮಾವು ನಂತರದ ಸ್ಥಾನದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂಥ
ಒಂದು ತೋಟಗಾರಿಕಾ ಬೆಳೆ ಅಂತಂದರೆ ತೆಂಗು ಅಂತಲೇ ಹೇಳ್ಬೋದು. ಸುಮಾರು 30,250 ಹೆಕ್ಟೇರ್ ಪ್ರದೇಶದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೆಂಗನ್ನು ಬೆಳೀತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕಾಯಿ ಕೀಳುವ ಸಮಸ್ಯೆ ರೈತರಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ನಿರುದ್ಯೋಗ ಯುವಕರಿಗೂ ಕೂಡ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮವನ್ನು ನಾವು ಸುಮಾರು 6 ದಿನಗಳ ಕಾಲ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಕೈಗೊಳ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ತೆಂಗಿನ ಮರ ಹತ್ತುವ ಒಂದು ತಾಂತ್ರಿಕತೆ ಇರ್ಬೋದು, ಆಮೇಲೆ ತೆಂಗಿನ ಮರ ಇಲ್ಲಿ ನೋಡ್ತಾ ಇರ್ಬೋದು, ತೆಂಗಿನ ಮರದ ಏನು ಸಾಧನವನ್ನು ಉಪಯೋಗಿಸ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ಕೀಟ ರೋಗ ನಿರ್ವಹಣೆ ಆಗಿರ್ಬೋದು. ಒಂದು 6 ದಿವಸ ಸಂದರ್ಭದಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಈಗ ಒಂದು 30-40 ಅಡಿ ಮರನ ನಾವು ಹತ್ತಬೇಕು ಅಂತಂದರೆ ನಾವು ಬರೀ ಜಸ್ಟು ಸಡನ್ನಾಗಿ ಇದು ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವು ಬೌದ್ಧಿಕವಾಗೂ ಹಾಗೂ ಮಾನಸಿಕವಾಗೂ ಕೂಡ ನಾವು ಸಿದ್ಧತೆಯನ್ನು ಕೈಗೊಳ್ಳಬೇಕಾಗುತ್ತೆ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಬರ್ತಕ್ಕಂಥ ಕೀಟ ಮತ್ತು ರೋಗ ನಿರ್ವಹಣೆ ಅದ್ರ ಬಗ್ಗೆನೂ ನಾವು ಮುಖ್ಯವಾಗಿ ತಿಳಿಸ್ಕೊಡ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಏನು ಅಂತಂದರೆ ತೆಂಗು ಮರ ಹತ್ತೋದ್ರ ಜೊತೆಗೆ ಸಂಪೂರ್ಣವಾಗಿ ತೆಂಗು ಬೆಳೆಗೆ ನಾವು ಏನು ನಿರ್ವಹಣಾ ಕ್ರಮಗಳನ್ನು ತಗೋಬೇಕು ಅದನ್ನು ಸಂಪೂರ್ಣವಾಗಿ ರೈತರು ಆಗಲಿ ಅಥವಾ ಒಂದು ಅಭ್ಯರ್ಥಿಗಳು ಅದನ್ನು ತಿಳ್ಕೋಬೇಕು ಅನ್ನೋದು ಮುಖ್ಯ ಉದ್ದೇಶ. ಈ ಸಂದರ್ಭದಲ್ಲಿ ನಾವು ಪ್ರಾಯೋಗಿಕವಾಗೂ ಕೂಡ ಹಲವಾರು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ರೈತರು. ಗೊಬ್ಬರ ಯಾವ ಥರ ಹಾಕೋದು ಅದು ಕೂಡ ಇದಾಗಿರೋದು. ಸೊ ಎಷ್ಟು ಪ್ರಮಾಣದಲ್ಲಿ ನಾವು ಹಾಕಿದಾಗ ಒಂದು ಉತ್ತಮ ಇಳುವರಿ ತಗೋಬೋದು ಅನ್ನೋದನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಾವು ಯಾವ ಥರ ಪ್ರಾಯೋಗಿಕವಾಗಿ ಗೊಬ್ಬರ ಹಾಕುವುದಾಗಿರಲಿ ಅಥವಾ ಬೋರ್ಡ್ಯಾಕ್ಸ್ನ ತಯಾರಿಸೋದಾಗಲಿ ಈ ಥರ ಸಂಪೂರ್ಣವಾಗಿ ನಾವು ಅವರಿಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ. ತದನಂತರವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಾವಯವ ಕೃಷಿಗೆ ಒಲವು ತೋರಿಸ್ತಾ ಇದ್ದಾರೆ. ಅದೇ ಥರ ಈ ಕಾರ್ಯಕ್ರಮಗಳಲ್ಲೂ ಕೂಡ ತೆಂಗು ಬೆಳೆಯನ್ನು ಯಾವ ಥರ ನಾವು ಸಾವಯವ ಇದರಲ್ಲಿ ನಿರ್ವಹಣೆ ಮಾಡ್ಬೋದನ್ನು ಕೂಡ ಮುಖ್ಯವಾಗಿ ತಿಳಿಸ್ಕೊಡ್ಲಾಗ್ತದೆ. ಈಗ ಪ್ರಮುಖವಾಗಿ ಇನ್ನೊಂದು ಅಂತಂದರೆ ತೆಂಗಲ್ಲಿ ಬರ್ತಕ್ಕಂಥ ಏನು ತೆಂಗುನ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಪ್ರತಿಯೊಂದು ಭಾಗನೂ ಕೂಡ ನಾವು ಒಂದು ಉಪಯುಕ್ತವಾಗಿ ಒಂದು ಉರುವಲಾಗಿ ಅಥವಾ ಎಳೆನೀರಾಗಿ ಅಥವಾ ಕಾಯಿ ಪರ್ಪಸ್ ಆಗಿ ಇದನ್ನು ನಾವು ಒಂದು ಬೆಳೆಯಾಗಿ ಯೂಸ್ ಮಾಡೋದ್ರಿಂದ ಕಲ್ಪವೃಕ್ಷ ಅಂತ ಕರಿತೀವಿ. ಸೊ ಹಾಗಾಗಿ ಇದರಲ್ಲಿ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಕೂಡ ನಾವು ಒಂದು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಲ್ಲೇ ನಾವು ಸದ್ಬಳಕೆ ಮಾಡೋದ್ರಿಂದ ಒಂದು ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಿಸಿ ಉತ್ತಮ ಇಳುವರಿಯನ್ನು ಪಡಿಬೋದಾಗಿದೆ. ಪ್ರಮುಖವಾಗಿ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಮನಗರದಲ್ಲಿ ಕಾಯಿ ಕೀಳೋಂಥ ಒಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇದರಿಂದ ಅವರೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಅವರೇ ಈ ಕಾಯಿ ಕೀಳೋದನ್ನು ಒಂದು ಮರಕ್ಕೆ ಒಂದು ಸರಿಸುಮಾರಾಗಿ 30ರಿಂದ 40 ರೂಪಾಯಿ ಚಾರ್ಜ್ ಮಾಡ್ತಾ ಇರೋದ್ರಿಂದ ಪ್ರಸ್ತುತವಾಗಿ ನಾವು ಒಂದು ದಿವಸಕ್ಕೆ ಒಂದು ಅಂತ ಸಂದರ್ಭದಲ್ಲಿ ಒಂದು ದಿವಸಕ್ಕೆ ಒಂದು 25ರಿಂದ 30 ಮರ ಹತ್ತೋದು ಅಂತಂತ ಒಂದು ಅವರೇಜಾಗಿ ಅಂದ್ಕೊಂಡ್ರೂ ಕೂಡ ಒಂದು 30 ಮರ ಅಂದ್ಕೊಂಡ್ರೂ ಕೂಡ ಒಂದು 30 ಮರ ದಿವಸಕ್ಕೆ ಹತ್ತಿದ್ರೂ ಕೂಡ ನಾವು ಒಂದು 900ರಿಂದ 1000 ರೂಪಾಯಿ ಆದಾಯವನ್ನು ಕೂಡ ನಾವು ಗಳಿಸ್ಬೋದಾಗಿದೆ. ಸೊ ಹಾಗಾಗಿ ನಮ್ಮಲ್ಲೇನೆ ಇತ್ತೀಚಿನ ನಿರುದ್ಯೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಥರ ನಾವು ತರಬೇತಿಗಳನ್ನು ಆಯೋಜನೆ ಮಾಡಿರ್ತೀವಿ. ಸೊ ರೈತರು ಕೂಡ ಹೆಚ್ಚಿನ ಶಿಬಿರಾರ್ಥಿ ಅಂದರೆ ಜಮೀನು ಇಲ್ಲದೇ ಇರತಕ್ಕಂಥ ಏನು ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ರಾಮನಗರ ಜಿಲ್ಲೆಯ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನಾವು ತಿಳಿಸ್ತಕ್ಕಂಥದ್ದು. ಈ ಥರ ನಾವು ಸ್ವಾವಲಂಬಿಯಾಗಿ ಈ ಥರ ನಾವು ತರಬೇತಿಯನ್ನು ಪಡೆದು ಉತ್ತಮವಾಗಿ ನಾವು ಒಂದು ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕಿಲ್ಲನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಉತ್ತಮವಾಗಿ ಈ ಸಮಾಜದಲ್ಲಿ ಒಂದು ಆರ್ಥಿಕವಾಗಿ ಸದೃಢವಾಗ್ಬೋದು ಅಂತ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ತೆಂಗಿನ ಬೇಸಾಯ ತಾಂತ್ರಿಕತೆಗಳು, ಸಸ್ಯ ಸಂರಕ್ಷಣೆ, ಸಾವಯವ ಕೃಷಿ ಅಳವಡಿಕೆ ಹಾಗೂ ತೆಂಗಿನ ಬೇಸಾಯದಲ್ಲಿ ಉಪಕರಣಗಳ ಬಳಕೆಯ ಕುರಿತು ಸಂಪೂರ್ಣವಾದ ತರಬೇತಿಯನ್ನು ನೀಡಲಾಗುವುದು. ಇದುವರೆಗೂ ತಜ್ಞರು ತಿಳಿಸಿದಂತೆ ರಾಮನಗರ ಸುತ್ತಮುತ್ತಲಿನ ರೈತರು ಹಾಗೂ ನಿರುದ್ಯೋಗಿ ಯುವಕರು ಈ ತರಬೇತಿಯಲ್ಲಿ ಪಾಲ್ಗೊಂಡು ನೈಪುಣ್ಯತೆ ಪಡೆದು ಸ್ವ ಉದ್ಯೋಗದಿಂದ ಆದಾಯ ಪಡೆಯಬಹುದಾಗಿದೆ.